ಹಲೋ ಶ್ವೇತಾ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅತ್ತೆ. ಏನ್ ಮಾಡ್ತಿದ್ದೀರಾ? ನಿಮ್ಮ ಅಪ್ಪ ಒಂದಷ್ಟು ವೆಡ್ಡಿಂಗ್ ಪ್ಲಾನ್ಸ್ ಕಳಿಸಿದ್ರು, ಅದನ್ನ ನೋಡ್ತಿದ್ದೆ. ಇಟ್ಸ್ ರಿಯಲಿ ಬ್ಯೂಟಿಫುಲ್. ಮದುವೆ ಹುಡುಗಿ. ನೀನೇನ್ ಮಾಡ್ತಾ ಇದೀಯಾ? ಏನಲ್ಲ ಅತ್ತೆ, ಆಕ್ಚುಲಿ ನಾನು ಶಾಪಿಂಗ್ ಹೋಗ್ತಿದ್ದೀನಿ. ನಮ್ಗೊಂದು ಸ್ಯಾರಿ ತಗೋಬೇಕು ಅಂತ ಮನ್ಸಾಯ್ತು. ಬಟ್ ನಮ್ಗೆ ಯಾವ ಕಲರ್ ಇಷ್ಟ, ಯಾವ ಪ್ಯಾಟರ್ನ್ ಇಷ್ಟ, ನನ್ಗೇನು ಐಡಿಯಾ ಇಲ್ಲ. ಅದಕ್ಕೆ ತಿಳ್ಕೊಳ್ಳೋಣ ಅಂತ ಕಾಲ್ ಮಾಡಿದೆ. ನೀನೇನ್ ತಗೊಂಡ್ರು ಚೆನ್ನಾಗೇ ಇರತ್ತೆ. ನಿಂಗೆ ಒಳ್ಳೆ ಟೇಸ್ಟ್. ಆಬ್ವಿಯಸ್ಲಿ ಚೆನ್ನಾಗಿರೋದೇ ಸೆಲೆಕ್ಟ್ ಮಾಡ್ತೀಯ. ಓಕೆ ಅತ್ತೆ. ಏನು ಬೆಳಗ್ಗೆನೆ ಮಗಂಗೆ ಬೊಕೆ ಲೆಟರ್ ಎಲ್ಲ ಕಳ್ಸಿದ್ಯಾ? ತುಂಬಾ ನೆನ್ಪಾಗ್ತಿದಾನಾ? ಬೊಕ್ಕೆನಾ? ಐ ಡೆಂಟ್ ಗೆಟ್ ಯು. ಯಾವ ಬೊಕ್ಕೆ ಅತ್ತೆ? ಅದೇ ಕಳ್ಸಿದ್ಯಲ್ಲ. ಇಲ್ವಲ್ಲ ಅತ್ತೆ, ನಾನು ಏನೂ ಕಳ್ಸಿಲ್ಲ. ಅಕಸ್ಮಾತ್ ಆ ಥರ ಕಳಿಸ್ಬೇಕು ಅಂದ್ರೆ ನಾನು ಡೈರೆಕ್ಟ್ ಆಫೀಸ್ಗೆ ಕಳಿಸ್ತೀನಿ. ಯಾಕಂದ್ರೆ ಭೂಪತಿ ಇಷ್ಟೊತ್ತಲ್ಲಿ ಆಫೀಸಲ್ಲಿ ಇರ್ತಾರಲ್ವಾ, ಎಲ್ಲೋ ಮಿಸ್ ಆಗಿ ಬಂದದ ಅನ್ಸುತ್ತೆ. ನಾನೇನು ಕಳ್ಸಿಲ್ಲ. ಸರಿ ಅತ್ತೆ, ನಾನು ಶಾಪಿಂಗ್ ಹೊರಡ್ತೀನಿ. ನಾನು ಯಾವ ಬುಕ್ಕೇನು ಕಳ್ಸಿಲ್ಲ. ಬಾಯ್. ಬಾಯ್ ಡಿಯರ್, ಟೇಕ್ ಕೇರ್. ಮ್ಯಾಮ್, ಏನ್ ಮ್ಯಾಮ್ ನಿಮ್ ಬ್ರೈನು ಈ ತರ ಬತ್ತಿ ಇಟ್ರಲ್ಲ. ಇವಾಗ ನಿಮ್ ಮತ್ತೆ ಕುತೂಹಲ ತಡ್ಕೊಳಕ್ಕಾಗ್ದೆ ಅದನ್ನ ಓಪನ್ ಮಾಡೇ ಮಾಡ್ತಾರೆ. ಅದ್ರಲ್ಲಿ ಏನಿದೆ ಅಂತ ನೋಡ್ತಾರೆ. ಆಮೇಲೆ ಬೂಮ್. ಶ್ವೇತಾ ಕಳ್ಸಿಲ್ಲ ಅಂದ್ರೆ ಶ್ವೇತನ್ ಹೆಸರು ಯಾಕಿದೆ? ಬೇರೆ ಯಾರು ಕಳ್ಸಿರ್ಬೋದು ಅವಳ ಹೆಸರಲ್ಲಿ? ಸಾರಿ ಭೂಪತಿ, ಶ್ವೇತಾ ಅವ್ರ ಹೆಸರಲ್ಲಿ ಬೊಕೆ ಕಳಿಸ್ತಿದ್ದೀನಿ. ಇದನ್ ಬಿಟ್ರೆ ನನಗ್ ಬೇರೆ ದಾರಿ ಕಾಣಿಸ್ಲಿಲ್ಲ. ನನ್ನ ಹೆಸರಲ್ಲಿ ಡೈರೆಕ್ಟ್ ಆಗಿ ಕೊಟ್ರೆ ನಿಮ್ ಮನೇಲಿ ವಿಷಯ ಗೊತ್ತಾಗುತ್ತೆ. ಅದ್ರಲ್ಲೂ ನಿಮ್ಮ ಅಮ್ಮನಿಗೆ ಗೊತ್ತಾದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಭಗವಂತ, ನನ್ನ ಅಪ್ಪ ಅಮ್ಮನ್ನ ಬಿಟ್ರೆ ನನ್ನ ಬದುಕಲ್ಲಿ ಬೆಲೆ ಕಟ್ಟಕ್ಕಾಗ್ತಿರೋ ಸಂಬಂಧ ಅಂದ್ರೆ ಅದು ಭೂಪತಿ ಫ್ರೆಂಡ್ಶಿಪ್. ನನ್ನ ಯೋಗ್ಯತೆಗೂ ಮೀರಿ ನನಗೆ ಸಿಕ್ಕಿರೋ ವರ ಅದು. ಅವನು ನನ್ನ ಜೀವನದ ಕೊನೆ ಗಳಿಗೆ ತನಕ ನನ್ನ ಜೊತೆನೇ ಇರಬೇಕು. ನಮ್ಮಿಬ್ಬರ ಸ್ನೇಹ ಹೀಗೆ ಇರಬೇಕು. ನಾನು ನಿನ್ನ ಹತ್ರ ತುಂಬ ಟೈಮಿಂದ ಏನೋ ಹೇಳಬೇಕು, ಏನೋ ಮಾತಾಡಬೇಕು ಅಂತ ಟ್ರೈ ಮಾಡ್ತಾನೆ ಇದ್ದೀನಿ, ಆದರೆ ಆಗ್ತಿಲ್ಲ. ನನ್ನ ಮನಸ್ಸಲ್ಲಿರೋದನ್ನೆಲ್ಲ ನಿನ್ನ ಹತ್ರ ಹೇಳ್ಕೋಬೇಕು ಭೂಪತಿ. ಹಾಗಾಗಬೇಕು ಅಂದರೆ ಯಾವತ್ತಿಗೂ ಯಾವ ಕಾರಣಕ್ಕೂ ಅವನಿಗೆ ಅಥವಾ ಹೊರಗಡೆ ಜಗತ್ತಿಗೆ ನಾನು ಅವನ್ನ ಪ್ರೀತಿಸಿದ್ದೆ ಅನ್ನೋ ವಿಷಯ ಗೊತ್ತಾಗಬಾರ್ದು. ಇನ್ನಿದ್ನೆಲ್ಲ ಮುಚ್ಚಿಟ್ಟು ಬದುಕೋದ್ರಲ್ಲಿ ಅರ್ಥನೇ ಇಲ್ಲ. ಹೀಗೆ ಆದರೆ
ನನಗೆ ಹುಚ್ಚಿಡಿಯುತ್ತೇನೋ ಅಂತ ಭಯ ಆಗ್ತಿದೆ. ಅದಕ್ಕೆ ಪ್ಲೀಸ್ ಕಣೋ, ಇವತ್ತು ಎಷ್ಟೇ ಬ್ಯುಸಿ ಇದ್ರೂ ಒಂದು ಸಲ ನನ್ನನ್ನು ಮೀಟ್ ಆಗು. ಕೆಳಗಡೆ ಲೊಕೇಶನ್ ಇದೆ, ಅಲ್ಲಿಗೆ ಬಾ. ಬರ್ತೀಯಲ್ವಾ ಭೂಪತಿ? ನಾನು ನಿನಗೋಸ್ಕರ ಕಾಯ್ತಿರ್ತೀನಿ. ಇಂತಿ ನಿನ್ನ ಪ್ರೀತಿಯ ನಕ್ಷತ್ರ. ನನ್ನನ್ನ ನೀನೇ ಕಾಪಾಡಬೇಕು ದೇವ್ರೆ. ನಮ್ ಸ್ನೇಹ 100 ಕಾಲ ಹೀಗೆ ಗಟ್ಟಿಯಾಗಿರೋ ತರ ಆಶೀರ್ವಾದ ಮಾಡು. ನಕ್ಷತ್ರ ಅಮ್ಮ, ಇಲ್ಲಿಗೇನಕ್ ಬಂದ್ವಿ? ನಂಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಅಮ್ಮ, ಮೊದ್ಲೇ ಬಿಸ್ಲಿದೆ, ನೀವು ಬೇರೆ ಸುತ್ತು ಸುತ್ತು ಅಂತೀರಾ. ಬಿಸ್ಲಿಗೇನಾದ್ರೂ ತಲೆನೋವು ಬಂದ್ರೆ ಭೂಪತಿ ಬಾಸು ನನ್ಗಿಟ್ಕ ಜಾಡಿಸ್ತಾರೆ. ಒಂದ್ ನಿಮಿಷ ಕೊಡೆ ತೆಗಿತೀನಿ. ಏನು ಬೇಡ. ಅಲ್ಲಮ್ಮ, ಒಬ್ರು ಹೋಗ್ತಾ ಇದ್ರೆ ನಾನು ನಿಮ್ ಜೊತೆ ಬರ್ತೀನಿ. ಬೇಡ, ನೀನ್ ಇಲ್ಲೇ ಇರೋ, ನಾ ಬರ್ತೀನಿ. ಏನಿರ್ಬೋದು? ಮೇಡಮ್ ಯಾಕೆ ಇಲ್ಲಿಗೆ ಬಂದ್ರು? ಏನ್ ಕೆಲ್ಸ? ಅದು ನನ್ನನ್ನು ಇಲ್ಲೇ ಇರು ಅಂತ ಹೇಳಿ ಅವ್ರು ಒಬ್ರೇ ಹೋಗ್ತಾವ್ರಲ್ಲ, ಅಂತದ್ ಏನಿರ್ಬೋದು? ನನ್ನ ಮನ್ಸಲ್ಲಿ ಏನಿದೆ ಅಂತ ಹೇಳೋ ಟೈಮ್ ಬಂದೇ ಬಿಡ್ತು ಭೂಪತಿ. ಪ್ಲೀಸ್ ಆ ಮಂಟಪದ ಹತ್ರ ಬಾ. ಅಲ್ಲಿ ನಾನು ಹಾಡ್ಬೇಕಾಗಿರೋ ಮಾತೆಲ್ಲ ನಿನ್ಗೋಸ್ಕರ ಕಾಯ್ತಿದೆ. ನಕ್ಷತ್ರ. ಶಕುಂತಲಾ ಮ್ಯಾಮ್, ಆ ಲೆಟರ್ ಓದ್ತಿದ್ರೆ ಕೆಂಡ ಆಗ್ಬೋದಲ್ವಾ? ಕೆಂಡ ಆದ್ರೆ ನನಗೇನು ಉಪಯೋಗ? ಅದನ್ನ ಇಟ್ಕೊಂಡು ನಾನು ಪಟ್ಟ ಐರನ್ ಮಾಡ್ಬೇಕಾ? ಅವರು ಉರಿಬೇಕು. ಅಂದ್ರೆ ಬೆಂಕಿ ಆಗ್ಬೇಕು ಅಂತೀರಾ? ಅದು ನನ್ಗೆ ಸಾಲಲ್ಲ. ಅವರು ಜ್ವಾಲಾಮುಖಿ ಆಗ್ಬೇಕು. ಬೆಂಕಿ ಆದ್ರೆ ನಾವ್ ಹೋಗಿ ಮುಟ್ಟಿದ್ರೆ ಸುಡುತ್ತೆ ಅಷ್ಟೆ. ಆದ್ರೆ ಕೊತ ಕುದಿಯೋ ಜ್ವಾಲಾಮುಖಿ ದೂರದಲ್ಲಿರೋರ್ನು ಮೆಲ್ಟ್ ಮಾಡುತ್ತೆ. ಅತ್ತೆ ಹಾಗೆ ಕುದಿಬೇಕು. ಆವಾಗ್ಲೇನೆ ಆ ನಕ್ಷತ್ರಂಗೆ ಏನಾಗ್ಬೇಕು ಅದಾಗದು. ಇದ್ ನಿಜವಾಗ್ಲೂ ನೀವ್ ಅನ್ಕೊಂಡಂಗೆ ಆಗತ್ತೆ ಅಂತೀರಾ? ಯಾರ್ ಪ್ಲಾನ್ ಮಾಡಿದ್ ಹೇಳು? ಅಫ್ಕೋರ್ಸ್ ನೀವೇ. ಬಟ್ ಡೌಟಾ? ಇಟ್ಸ್ ಪರ್ಫೆಕ್ಟ್ ಅಂಡ್ ಐ ಆಮ್ ಶ್ಯೂರ್ ಇಟ್ ವಿಲ್ ವರ್ಕ್. ನಿನ್ ಲೆವೆಲ್ಗೆ ಸೂಟ್ ಆಗೋಂಥದ್ದೇ ಇಟ್ಟಿದ್ಯಾ.
ಭೂಪತಿ, ಇಷ್ಟು ದಿನ ನಿನ್ನ ಹತ್ರ ಲಿಮಿಟೇ ಇಲ್ಲದೆ ಗಂಟೆಗಟ್ಟಲೆ ಮಾತಾಡಿದ್ದೀನಿ. ಏನೇನೋ ವಿಷಯ ಹಂಚ್ಕೊಂಡಿದೀವಿ. ಬೀಚಿಲಿದ್ದಾಗಂತೂ ನಾವಿಬ್ರು ಉಸಿರಾಡಿದಕ್ಕಿಂತ ಮಾತಾಡಿದ್ದೆ ಜಾಸ್ತಿ. ಹಾಗೆಲ್ಲ ಇಲ್ಲದೆ ಇದ್ದ ಸಂಕೋಚ, ಭಯ ಇವಾಗ ಕಾಡ್ತಿದೆ ಕಣೋ. ಆದ್ರೆ ಇಲ್ಲಿ ಬಾಯಿ ಮುಚ್ಕೊಂಡಿದ್ರೆ ನಾನ್ ನಿನ್ನ ಕಳ್ಕೊತೀನಿ ಅನ್ನೋ ಭಯ ಹುಟ್ಟಿದೆ. ಭೂಪತಿ, ನಮ್ಮಿಬ್ಬರ ಸಂಬಂಧ ಫ್ರೆಂಡ್ಶಿಪ್ ಅಲ್ಲಿ ಶುರು ಆದ್ರೂ ಅದು ಜಾಸ್ತಿ ದಿನ ಬರೀ ಫ್ರೆಂಡ್ ಆಗಿ ಉಳಿಲಿಲ್ಲ ಕಣೋ. ನನ್ಗೆ ಗೊತ್ತಿಲ್ಲದೆ ನನಗೆ ನಿನ್ ಮೇಲೆ ಬೇರೆ ತರ ಭಾವನೆಗಳು ಹುಟ್ಟೋಕೆ ಶುರುವಾಯ್ತು. ನನಗ್ ನಿನ್ನ ಬರೀ ಒಬ್ಬ ಫ್ರೆಂಡ್ ಆಗಿ ನೋಡೋಕ್ಕಾಗ್ತಿಲ್ಲ ಭೂಪತಿ. ನಾನು ನಿನ್ನ ಪ್ರೀತಿಸ್ತಿದ್ದೀನಿ. ಇನ್ ಕಾಯ್ತಿದ್ರೆ ನೀನು ಶ್ವೇತಾ ಮೇಡಮ್ ಮದ್ವೆ ಮಾಡ್ಕೊಂಡ್ ಬಿಡ್ತೀರಿ. ಇದು ನನ್ಗಿರೋ ಕೊನೆ ಅವಕಾಶ ಅಂತ ಎಲ್ಲ ಹೇಳ್ತಿದ್ದೀನಿ ಭೂಪತಿ. ನಾನ್ ನಿನ್ಗೋಸ್ಕರ ಎಲ್ಲ ಬಿಟ್ಟು ಬರೋದಕ್ಕೂ ರೆಡಿ ಇದ್ದೀನಿ ಕಣೋ. ನನಗ್ ನೀನಂದ್ರೆ ಇಷ್ಟ ಭೂಪತಿ. ಅದನ್ನೆಲ್ಲ ನಿನ್ ಮುಂದೆ ನಿಂತು ಡೈರೆಕ್ಟ್ ಆಗಿ ಹೇಳ್ಬೇಕು ಅಂತ ನನಗೂ ಆಸೆ ಇದೆ. ಆದ್ರೆ ನೀನ್ ಏನಂತೀವ ಅಂತ ಭಯ. ಅದಕ್ಕೆ ಈ ಪತ್ರದಲ್ಲೇ ಎಲ್ಲ ಹೇಳಿದ್ದೀನಿ. ಐ ಲವ್ ಯು ಕಣೋ.